ಯಾಕಮ್ಮ? ಯಾಕೆ ಹಂಗೆ ಬ್ಯಾಗ್ ತಗೊಂಡು ನಿಂತ್ಕೊಂಡಿದ್ಯಾ? ನಾನು ಹೋಗಲ್ಲ. ಮನೆ ಬಿಟ್ಟು ಹೋಗು, ಮನೆ ಬಿಟ್ಟು ಹೋಗು ಅಂದ್ರೆ ನಾನು ಹೋಗಲ್ಲ ಕಣಮ್ಮ. ನಾನು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಹೋಗ ಹಸಿಕ್ ಹೋಗು. ಬ್ಯಾಗ್ ತೆಗ್ದು ಹೊರಕ್ಕೆ ಎಸಿತಾ ಇದ್ದೀನಿ. ಇಲ್ಲಿ ಮನೆ ಬಿಟ್ಟು ಕಳ್ಸೋವರೆಗೂ ನೀನು ಹೇಳಿದ ಮಾತು ಕೇಳಲ್ಲ. ನಿನಗೆ ಬುದ್ಧಿ ಬರೋಲ್ಲ. ಹೋಗು, ಹೊರಕ್ಕೆ ಹೋಗು. ಹೋಗಲ್ಲ ಕಣಮ್ಮ. ಅದ್ಯಾಕೆ ಹೋಗೋಣ ನಾನು? ಹೋಗಲ್ಲ ಅಂದರೆ ಹೋಗಲ್ಲ. ನಡಿ ಹಸಿಕೆ. ನಾನೇ ಮೂಲೆ ಕೇಳಲ್ಲ. ಇಲ್ಲ, ಇವತ್ತು ಮನೆಯಿಂದ ಹಸಿಗೆ ಹಾಕ್ಬೇಕಂತಲೇ ನಾನು ಕಾತ್ಕೊಂಡಿದ್ದೀನಿ. ನಡಿ ಹಸಿಕೆ ಹೋಗು. ಆವಾಗಿಂದ ಹೇಳ್ತಾ ಇದ್ದೀನಿ, ಬಾರೆ ಹೋಗು ಬಾರೆ ಹೋಗು ಅಂತ ಹೇಳಿ ಆವಾಗಿಂದ ಹೇಳ್ತಿದ್ರು. ನೀನು ಕೇಳಲ್ಲ ಅಂದಮೇಲೆ ನಾನು ಬಿಡ್ತೀನಿ. ನಾನು ಬಿಡ್ತೀನಿ? ನಾನು ಬಿಡಲ್ಲ. ಯಾವುದೇ ಕಾರಣಕ್ಕೂ ಬಿಡಲ್ಲ. ನಾನು ಮಾತು ಕೇಳಲ್ಲ ಅಂದಮೇಲೆ ನಾನು ಬಿಡಲ್ಲ. ಸುಮ್ಮನೆ ಇಲ್ಲಿಂದ ಹೋಗ್ತಾ ಇರು. ಒಳ್ಳೆ ಮಾತನಾಗ ಹೇಳಿ ನಮಗೂ ಸಾಕಾಗೈತಿ. ಸುಮ್ಮನೆ ಹೋಗೋದು ಕಲಿ. ಮನೆಯಕ್ಕಿ ಪಟ್ಟು ಕಾಲು ಇಕ್ಕಿಯ ನೀನು. ನಡಿ ಹಸಿಕ್ ಮಾನ ಮರ್ಯಾದೆ ಇಲ್ದಾಳು. ಥೂ, ನಿನ್ನ ಯಾರನ್ನ ಉಗ್ಲಾರಿಲ್ಲೇನೆ. ನಡಿಯೇ. ಯಾಕಮ್ಮ ಹಂಗೆ ಸಿತ್ತೀಯ? ನಾನು ಹೋಗಲ್ಲ ಕಣಮ್ಮ. ಯಾಕಮ್ಮ? ನಮ್ಮ ಮಾತಿಗೇನು ಬೆಲೆ ಕೊಡ್ತೀಯಾನೆ ನೀನು? ಮಾನ ಮರ್ಯಾದೆ ಇಲ್ದಾಳು. ಹೋಗಿ ಹೆಂಗೆ ಹೇಳ್ತೀಯಲ್ಲ, ನೀನು ನಾಚಿಕೆ ಆಗಲ್ವೇ? ನೀನೇ ಇಂಥದ್ದು ಹೋಗಿ ಅವ್ರ ತಗೆಲ್ಲ ಇಂಥ ಮಾತಾಡಿದ್ಯಲ್ಲ, ನಿನಗೇನು ಮಾನ ಮರ್ಯಾದೆ ಬೇಡವೆ? ನೀನು ಹಿಂಗೆ ಮಾಡಿ ನಮ್ಮ ಮರ್ಯಾದೆ ತೆಗಿಯೋದಕ್ಕೆ ನಾ ಸುಮ್ಮನೆ ಹಸಿಗೆ ಹೋಗೋದು ಕಲಿ. ನಡಿ, ನೀನು ಇಲ್ಲಿ ಎಲ್ಲೆಲ್ಲೂ ಬರಬೇಡ. ನೀನು ಬರಲೇಬೇಡ. ನೀನು ನಡಿ ಹಸಿಕೆ ಅಂತ ಹೇಳ್ತಾ ಇರೋದು. ನಮ್ಮ ಮನೆಯಕ್ಕೆ ಬರ್ಕೊಡ್ದು ನೀನು. ನಾನು ಏನೋ ಬಿಡು ಅರ್ಥ ಮಾಡ್ಕೊಂತಾಳೆ ಅಂತ ಸುಮ್ಮನಿದ್ದಂಗೆಲ್ಲ ನೀನು ಅರ್ಥ ಮಾಡ್ಕೊಂಬಲ್ಲ. ಸುಮ್ಮನೆ ಇಲ್ಲಿಂದ ನೀನು ಹಸಿಗೆ ಹೋಗೋದು ಕಲಿಬೇಕು ಅಷ್ಟೇ. ನಂತ ಜಾಸ್ತಿ ಮಾತಾಡಬೇಡ. ನಾನು ಒಳ್ಳೆ ಮಾತನಾಗ ಹೇಳಿರ್ತೀನಿ. ಯಾಕೆ ಮಣಿ ಮಾರಮ್ಮ, ನೀನೇ ಮನೆಯಿಂದ ಹಸಿಗೆ ಕಳಿಸಿರಿ? ನೀನೇ ತಾನೇ ಕೊಟ್ಟು ಮದುವೆ ಮಾಡ್ದಾಳು. ಅದಕ್ಕೆ ಮತ್ತೆ ಇವತ್ತು ನೀನೇ ನೋಡ್ಬೇಕು ನನ್ನ. ನಾನು ಕೊಟ್ಟು ಮದುವೆ ಮಾಡಿದ್ರೆ ನೀನೇ ಆಗ್ತೀನಿ ಅಂತ ಕೊಂಡ್ದಾಳು. ನಾಳೆ ಇರ್ಬೇಕಣ್ಣ. ಇವಾಗ ನಾಳೆ ಇರ್ಬೇಕಾಗಿತ್ತು ನೀನು. ಇಲ್ಲದೆಲ್ಲ ಆ ಥರ ಮಾಡ್ಕೊಂಡು ಎಲ್ಲ ಬರೀ ನಿನ್ನ ಮಾತು ಕೇಳ್ಕೊಂಡು ನಾವು ಬಂದ್ವಲ್ಲ ಅಂತ ಇಲ್ಲೂ ಅದಕ್ಕಿಂತ ಮಾಡಕ್ಕೆ ನಿಂತ್ಕೊಂಡಿದ್ದಿ. ಮಾನ ಮರ್ಯಾದೆ ಇಲ್ದಾಳು ಅಂದ್ಬಿಟ್ಟು ಹೋಗಿ ಹಂಗೇನೆ ಹೇಳೋದು. ನೀನು ಮಾನ ಮರ್ಯಾದೆ ಇರೋಳಾಗಿದ್ರೆ ನೀನು ಹಂಗೆ ಹೇಳ್ಕೊಂತಿರ್ಲಿಲ್ಲ. ಹಂಗೆ ಹೇಳ್ಕೆಮರ ಯಾರ ನಾನು? ಹೋಗಿ ನೀನೆಲ್ಲ ಕಣ ತಂದೆ ಅಂತ ಹೇಳಿದ್ಯಲ್ಲ. ಥೂ, ನಿನ್ನ ಯಾರು ಉಗ್ಲಾರಿಲ್ವೇ? ನಮ್ಮ ಮನೆಯಾಕೆ ಬರಬೇಡವೆ ನೀನು. ಬರಬೇಡ ಅಷ್ಟೇ. ಕಾಲಿಕ್ಬೇಡ ನಮ್ಮ ಮನೆಯಾಕೆ. ಬಿಡಿ, ಯಾಕೆ ಗುದ್ದಾಡ್ತೀರಿ ಹಿಂಗೆ? ತಾಯಿ ಮಗಳಿಬ್ರು ಗುದ್ದಾಡಿರಿ. ಯಾರನ ಏನಂತಾರೆ? ಏನೋ ಅನ್ಕೊಂಬ್ಲಿ ಬಿಡೋ ಜೊತೆ. ನನಗಾಲೆ ಸಾಕಾಗ್ಬಿಟ್ಟೈತಿ. ನಿಜವಾಗ್ಲೂ ನನಗಾಲೆ ಸಾಕಾಗ್ಬಿಟ್ಟೈತಿ. ಯಾವಾಗಲೂ ಬುದ್ಧಿ ಕಲಿಸ್ಬೋದಾಗಿತ್ತು. ಈಗ ಇದು ಮಾಡ್ತಾಳೆ ಇವಳು ಮಾರಿ. ಅವಣ್ಣಯ್ಯ ಪಾಂಡಣ್ಣ ಏಟು ಒಳ್ಳೇದು. ಅವಣ್ಣಯ್ಯ ಹೆಂಗೆ ಹೇಳಿರೋ ಕೇಳ್ತಿರ್ಲಿಲ್ಲ. ಅದಕ್ಕೆ ಯಾವಾಗಲೂ ಮಕ್ಳಿಗೆ ಬುದ್ಧಿ ಕಲಿಸ್ತಾ ಇಲ್ದಾಳೆ. ಇಲ್ಲೂ ದವತಾರ ಮಾಡ್ಕೊಂಡು ಈಗೆಲ್ಲ ನಾವು ಊರು ಹಾಳಾದಾಗ ಊರು ಬಾಕ್ಲು ಹಾಕಿರೋ ಮಂಗೆ ಎಲ್ಲ ಹಾಳಾದಾಗ ಈಗ ಮಗಳನ್ನ ಮನೆಯಿಂದ ಹಸಿಗೆ ಕಳಿಸ್ತಾಳೆ. ಎಲ್ಲ ಹಾಳಾಗೋಯ್ತು. ಇವಾಗ ಇನ್ನೇನು ಮನೆಯಿಂದ ಹಸಿಗೆ ಕಳಿಸ್ತೀನಿ ಮಾರಮ್ಮ? ಏನು ಮಾಡೋ ಸೋಡಮ್ಮ? ಗೊತ್ತಾಗಲಿಲ್ಲ. ಇವಳಿನ ತಳಂಬದು ಗೊತ್ತಾಗಿದ್ರೆ ನಾನು ಆವಾಗಲೇ ಇದು ಮಾಡ್ತಿದ್ದೆ. ಏನು ಮಾಡ್ತೀವಿ? ಬಿಡು ನಾವು ಹಿಂಗೆ ಮಾಡಿರಿ ಹಂಗೆ ಅಂತೇಳಿ ನಾವು ಅನುಸರಿಸಿದ್ದೀವಿ. ಇನ್ನು ಗೊತ್ತಾಯ್ತಲ್ಲ ಇವಳು ಬುದ್ಧಿ. ನೋಡಿ, ನನಗೆ ಏನು ಮಾಡ್ಬೇಕಂಬುದು ಚೆನ್ನಾಗಿ ಗೊತ್ತೈತಿ. ಇನ್ಮೇಲೆ ಮಾಡ್ತೀನಿ. ಅಲ್ಲ, ನಾವು ಯೋಟ್ ಅನ್ಸರ್ಸನ ಹೇಳಮ್ಮ ನೀನೇನೆ? ನಾವು ಯೋಟ್ ಅನ್ಸರ್ಸನ? ನಾವು ಎಷ್ಟು ಒಳ್ಳೆ ಮಾತನಾಗ ಹೇಳಿ ಸಾಕಾಗ್ಬಿಟ್ಟೈತೆ. ಅಲ್ಲೇ ನಾವು ಎಷ್ಟು ಹೇಳೋಣಮ್ಮ? ಹಿಂಗೆ ಮಾಡಿದ್ರೆ ನಮ್ಗೆ ಎಷ್ಟು ಬೇಜಾರಾಗುತ್ತೆ ಗೊತ್ತೇ? ಒಂದಿಷ್ಟನ ಅರ್ಥ ಮಾಡ್ಕೊಂಬಂಗಿಲ್ಲ. ಬರೀ ಹಿಂಗೆ ಮಾಡ್ತಾ ಇದ್ದಾಳಲ್ಲ. ಅದಕ್ಕೆ ಇವಾಗ ಮನೆಯಿಂದ ಹಸಿ ಕಳಿಸ್ಬಿಟ್ಟಿದ್ದೀನಿ. ಸುಮ್ಮನೆ ನಾನು ಇನ್ಮೇಲಿಂದ ಯಾರನ್ನೂ ತಲೆ ಕೆಡಿಸ್ಕೊಂಬಲ್ಲ. ನಾನಾಯ್ತು ನನ್ನ ಕೆಲಸ ಆಯ್ತು ಅಮ್ಮಂಗಿರ್ತೀನಿ. ಮಸ್ತಾಗ ಯಾರನ್ನ ಕೂಲಿ ಕಾಯ್ತಾರೆ, ಹೋಗ್ತೀನಿ, ಕೂಲಿ ಮಾಡ್ಕೊಂಡು ತಿಂತೀನಿ. ಯಾರ ಸವಸಾನು ಬೇಡ. ಹೋಗೆ ಇನ್ನೊಬ್ಳು ಇಕ್ಕೊಂಡು ನಾನು ನನ್ನ ಮಗ ಸೊಸೆ ನನ್ನ ಗಂಡನ ತಗೆಲ್ಲ ಕೆಟ್ಟಾಳದೆ. ಹೋಗು, ಎಲ್ಲಾನ ಕಾಪ್ರಿ ಎಲ್ಲಾನ ಇರು. ನನ್ನ ಮನೆಯ ಕಾಲಿಕ್ಕೆ ಬೇಡ. ಬಾರೆ ಹೋಗ ಹಸಿಕೆ, ಬಾರೆ ಹೋಗು ಅಂದ್ರೆ ನಾನು ಹೋಗಲ್ಲ ಅಂತ ಕೇಳ್ತಾಳೆ. ಮತ್ತೆ ಹೆಣ್ಮಗಳು ನಾನು. ಮನೆ ಹೆಣ್ಮಗಳು ಅಂದಮೇಲೆ ನನಗೂ ಅಧಿಕಾರ ಇರುತ್ತೆ. ಮನೆ ಹೆಣ್ಮಗಳು ಅಂತ ನನಗೂ ಏನು ಅಧಿಕಾರ ಇಲ್ಲ ಅಂತ ತಿಳ್ಕೊಂಡಿದೀಯೇ? ನನಗೂ ಭಾಗ ಬೇಕಣಮ್ಮ ಮನೆಯಾಗೆ. ಅದು ಹೆಂಗೆ ನನ್ನ ಮನೆಯಿಂದ ಹಚ್ಚಿ ಕಳಿಸ್ತೀಯ? ಜೀವಿತ, ಸುಮ್ಮನೆ ಇರು ನೀನು. ನಾನು ಯಾಕೆ ಹಂಗೆ ಮಾಡ್ತೀಯ? ಹಂಗೆ ಮಾತಾಡಬಾರ್ದು. ನಿಮ್ಮಮ್ಮ ಸಿಟ್ಟು ಮಾಡ್ಕೊಂಡಾಗ ನೀನು ಹಿಂಗೆ ಮಾತಾಡಿದ್ರೆ ಹೆಂಗೆ ಹೇಳು? ಹಿಂಗೆ ಮಾತಾಡಬಾರ್ದು ಕಣಮ್ಮ. ಹಂಗೆ ಮಾತಾಡಬಾರ್ದು. ಹೆಣ್ಮಕ್ಳು ಏನು ಹಂಗೆ ಮಾತಾಡ್ತೀಯ? ಸುಮ್ಮನಿರು. ಅವಳು ಮಾತಾಡಬಾರ್ದು ಅಂದಂಗೆಲ್ಲ ಸ್ಯಾನೆ ಮಾತಾಡ್ತಾಳೆ. ಅವ್ರ ಅಮ್ಮಯ್ಯ ಪಾಪ ಯೋಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದಾಳೆ. ಗೊತ್ತಾಯ್ತು. ಈ ಅಮ್ಮನೆಲ್ಲ ಯಾವ ಮಾತಾಡ್ಸಿದ್ದ ಸವಡಮ್ಮನೆಲ್ಲ ಅದಕ್ಕೆ ನೀನು ಹಿಂಗೆ ಮಾತಾಡ್ತಾ ಇದೀಯ. ಇವರೆಲ್ಲ ಹೇಳ್ಕೊಟ್ಟವ್ರೆ ಅಂತ. ನೋಡು, ಎಲ್ಲ ಹೇಳ್ಕೊಟ್ಟಿರೋದಕ್ಕೆ ನೀನು ಹಿಂಗೆ ಮಾತಾಡಿರೋದು. ನಾನು ಯಾತನ ಹೇಳ್ಕೊಟ್ಟಿದ್ದೀನಿ ಅಂದ್ಬಿಡ್ಲಿ. ಏನಿಲ್ಲ, ನಾನು ಯಾತನ ಹೇಳಿದ್ದೀನಿ ಮಾರಮ್ಮ. ಯಾತು ಹೇಳಿಲ್ಲ ಕಣೆ. ಅವಳು ಯಾತು ಹೇಳಿಲ್ಲ. ಈಗಲೇ ಬಂದಿರೋದು. ಬುದ್ಧಿ ಕಲಿಸ್ತಾಲೇನೆ ಈಗ ಇದು ಮಾಡ್ತೀಯಲ್ಲೇ ಅಂತ ಅವ್ರು ಯಾಕೆ ಹೇಳ್ಕೊಡ್ತಾರೆ? ನನಗೆ ಗೊತ್ತಾಗ್ತಿಲ್ವಿ. ನಾನೇ ನಾಡ ಹುಡುಗಿಯಲ್ಲ, ನಾನೇ ನೀನು ಸಣ್ಣ ಹುಡುಗಿಯಲ್ಲ, ಗೊತ್ತಾಗಲ್ಲ. ಅವ್ರು ಹೇಳ್ಕೊಟ್ಟಿದ್ದು ಕೇಳಕ್ಕೆ, ಇವ್ರು ಹೇಳ್ಕೊಟ್ಟಿದ್ದು ಕೇಳೋಕ್ಕೆ ನನಗೂ ತಿಳಿಯುತ್ತೆ. ನನಗೂ ತಿಳಿಯೋದಕ್ಕೆ ಕಣೆ ಮಾತಾಡ್ತಾ ಇರೋದು. ನಾನೇನೇನು ಸಣ್ಣ ಹುಡುಗಿ ಅಮ್ಮಂಗೆ ಅವ್ರು ಹೇಳ್ಕೊಟ್ಟಿರೋದು ಕೇಳ್ತೀನಿ. ಹೆಂಗೆ ಮಾತಾಡ್ತಾಳೆ ನೋಡು. ನೀನು ಮಾಡೋ ಅವತಾರಗಳು ನನಗೆ ಗೊತ್ತಾಗ್ತಾ ಇದ್ದಾವೆ. ನೀನೆಂತೆಂಥ ಅವತಾರಗಳು ಮಾಡ್ತಾ ಇದೆಯಾ? ನಿನ್ನ ಹತ್ರ ಎಂಥ ಬುದ್ಧಿ ಐತಿ ಅಂತ ನನಗೆ ಗೊತ್ತೈತಿ. ಸುಮ್ಮನೆ ಹೋಗ್ತಾ ಇರ ಅಷ್ಟೇ. ನೀನು ಹೆಚ್ಚಾಗಿ ಮಾತಾಡ್ಬೇಡ. ನಮ್ಮ ಮನೆಗೆ ಕಾಲಿಗೆ ಬೇಡ. ನಾನು ಕೂಲಿ ಹೋಗ್ತೀನಿ, ನಾನು ಮಾಡ್ಕೊಂಡು ತಿಂತೀನಿ. ನಾನು ಒಬ್ಳಿದ್ರಿ ಮಾಡಿಕ್ಕೆ ಹೋಗ್ತೀನಿ, ಬೇಸ್ಕೊಂತೀನಿ, ತೆಟ್ಟೆ ಅಲ್ಲಿ ಬಿಡೋದು, ಒಂದು ಕಾಸ ಹೊಡಿಯಲ್ಲ, ಏನಿಲ್ಲ. ಬರೀ ಇಂಥ ಮಾಡ್ಕೊಂಡು ಓಡಾಡ್ಕೊಂಡು ನಮ್ಮ ಮರ್ಯಾದೆ ತಕ್ಕೊಂಡು ನಾವು ಯೋಟ್ ಅನುಸರಿಸಿದ್ದೀವಿ. ಯಪ್ಪ ಯೋಟ್ ಎಲ್ಲಿಂದೆಲ್ಲೇ ತಕ್ಕ ಯೋಟ್ ಸುಧಾರ್ಸನ್ ನಾವಾಗತಿ ಸುಧಾರಿಸಿದ್ದೀವಿ. ಹೋಗು. ಇನ್ನೊಬ್ರು ಯಾರನ್ನ ಆಗಿದ್ರೆ ಸುಧಾರಿಸ್ತಿರ್ಲಿಲ್ಲ. ಯೋಟ್ ನಾವಂತೂ ನನ್ನ ಮಗ ಸೊಸೆತಾಗೆಲ್ಲ ಗುದ್ದಾಡ್ಕೊಂಡು
ಏನೋ ಬಿಡು, ನಾವೇ ಹಿಂಗಂದ್ರೆ ಎಲ್ಗೆ ಹೋಗ್ತಾಳೆ, ನಾವೇ ಹಿಂಗಂದ್ರೆ ಎಲ್ಗೆ ಹೋಗ್ತಾಳೆ, ನಾವು ಅನ್ಬಾರ್ದು, ನಾವೇ ಮಾತಾಡಬಾರ್ದು, ಕಡೆಗ್ಲಾರು ಬಿಡ್ತಾರೆ ಅಂತ ಹೇಳಿ ನಾನೇನು ಅನ್ಸರ್ಸಿದ್ದೀನಿ ಅನ್ಬೇಡ. ಬಾಯಿಗೆ ಬಂದಂಗೆ ಉಳ್ತಾಗ ಅನ್ನಿಸ್ಕೊಂಡು ಹೇಳ್ದಂಗೆ ಕೇಳ್ಕೊಂಡು ಎಲ್ಲ ಕೆಟ್ಟ ಮೇಲೆ ಮತ್ತೆ ಬುದ್ಧಿ ಬರೋದು ಅಲ್ಲ ಕಣೆ ಮಾರಿ. ನೀನು ಆವಾಗಲೇ ಹೇಳಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲ್ಸೋದ್ಬಿಟ್ಟು ಈಗ ಇದು ಮಾಡ್ತೀಯ. ಇವಾಗ ಅವಳಿಗೆ ಇನ್ನೆಷ್ಟು ಹೇಳಿರು ಅಷ್ಟೇ. ಈಗ ನೀನು ಎಷ್ಟನ ಬಡ್ಕ, ನೀನು ಎಷ್ಟನ ಹೇಳ್ಕೆ, ಅವಳ್ದು ಅಷ್ಟೇ ಹಣೆ ಬಾರ. ಇವಾಗ ಅಷ್ಟೇ ಹಣೆ ಬಾರ ಅಂದಮೇಲೆ ಹಂಗಿಂದ ಹಂಗೆ ಹೋಗ್ಲೇಳ ಅವಳು. ಈಗ ನಾವು ನೋಡ್ಕೊಂಡಿದ್ದೀವಿ ಅವಳು ಹಣೆ ಬಾರ ಏನು ಅಂತ. ಅದಕ್ಕೆ ನಿನ್ನ ಪಾಡಿಗೆ ನೀನು ಇರಮ್ಮ, ನಮ್ಮ ಸವಾಸಕ್ಕೆ ನೀನು ಬರಬೇಡ, ನಿನ್ನ ಸವಾಸಕ್ಕೆ ನಾನು ಬರಲ್ಲ ಅಂತೇಳಿ ಗದ್ಮುತ್ತಿರೋದು. ಮಾನ ಮರ್ಯಾದಿಲ್ದಾಳ ಅಂತ ಹೋಗಿ ಗಂಡಂತಾಗ ಹೆಂಗೆ ಹೇಳ್ಯಾಳಲ್ಲಿ. ನೀನೆಲ್ಲ ಕಣ ತಂದೆ ಅಂತ ಇನ್ಯಾರನ್ನ ಹೇಳಿದ್ರೆ ಹಂಗೆ ಹೇಳಾರೇನೆ? ಯಾರು ಹಂಗೆ ಹೇಳ್ತಿರ್ಲಿಲ್ಲ. ಅವ್ರ ಮರ್ಯಾದೆ ಯಾರು ತಕ್ಕಂಬಲ್ಲ ಕಣೆ, ಅವ್ರ ಮರ್ಯಾದೆ ಅವರೇ ಯಾರು ತಕ್ಕಂಬಲ್ಲ. ಅಯ್ಯೋ, ಅವ್ರ ಮರ್ಯಾದೆ ಅವರೇ ತಕ್ಕಂತಾರೇನೆ, ಯಾರನ್ನ ಯಾರು ತಕ್ಕಂಬಲ್ಲ ಕಣೆ, ಯಾರು ತಕ್ಕಂಬಲ್ಲ. ಅವ್ರ ಮರ್ಯಾದೆ ಅವ್ರು ಯಾರು ತಕ್ಕಂಬಲ್ಲ. ಮತ್ತೆ ನಾನು ಹೇಳಿದ್ನಮ್ಮ ಬೇಡ ಕಣೆ ಅಂತ ನಮ್ಮ ತಾರಮ್ಮ ಹೇಳಿದ್ನು. ಹೇಳಿ ಇವಳು ಜೀವಿತಂಗೆ ಬುದ್ಧಿ ಇಲ್ಲವು. ಒಂಥರ ಯಾಕೆ ಅವಳಿಗೆ ಏನಾಗುತ್ತೋ ಏನಮ್ಮ ಗ್ರಾಚಾರ ಸೆನಕ್ಕಿಲ್ವೋ ಏನೋ, ಯಾಕೆ ಹಿಂಗಾಗಿ ಅವಳ ಏನೋ ನಿಮಗೂ ಎಲ್ಲ ಗೊತ್ತಾಗುತ್ತೆ ಜಯಮಂಟಿ. ಮತ್ತೆ ನನ್ನ ಮಗಳನ್ನ ಕಳಿಸು ಅಂದರೂ ಕಳಿಸ್ತಿರ್ಲಿಲ್ಲ. ಅದಕ್ಕೆ ನಾನು ಇರೋ ಸತಿ ಹೇಳಿದೆ, ನಾನೇ ನಿಜಾನೇ ಹೇಳಿರೋದೇನು, ನಾನು ಸುಳ್ಳೆಲ್ಲ ಹೇಳಿರೋದು, ನಾನು ನಿಜಾನೇ ಹೇಳಿರೋದು. ಇರೋ ಸತ್ಯ ಹೇಳಿದೆ, ಸತ್ಯ ಯಾವತ್ತಿದ್ರೂ ಹೊರಗೆ ಬರಲೇಬೇಕು ಅಂತೇಳಿ ನಾನು ಇರೋ ಸತ್ಯನೇ ಹೇಳಿದ್ದು. ನಾನೇ ನೀನು ಇಲ್ಲದ್ದೇನೇನು ಹೇಳಿಲ್ವಲ್ಲ. ನಾನೇನೋ ಇಲ್ಲದ್ದೇನೋ ಹೇಳಿದರೆ ಬಿಡಪ್ಪ ಅನ್ಬೋದು, ನಾನು ಇರೋದನ್ನೇ ಹೇಳಿರೋದು. ಇಲ್ಲದೇನು ನಾನೇನು ಯಾವತ್ತೂ ಹೇಳಿಲ್ಲ. ಸುಮ್ಮನೆ ನನ್ನ ಬಗ್ಗೆ ಎಲ್ಲ ನೀವೇನೇನೋ ಮಾತಾಡಬೇಡಿ. ಅಮ್ಮ ಮಾತಾಡೋದು ಬೇಡ, ಕತೆ ಆಡೋದು ಬೇಡ, ಹೋಗು ಸುಮ್ಮನೆ. ಈಗ ನಿನ್ನ ತಗೆ ನಾವು ಮಾತಾಡೋಂಗಿಲ್ಲ, ಸುಮ್ಮನೆ ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ ಅಷ್ಟೇ. ಹೋಗು ಸುಮ್ಮನೆ ಹೋಗೋದು ಕಲಿ ಅಷ್ಟೇ. ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ, ನಿನ್ನ ಪಾಡಿಗೆ ನೀನು ಹೋಗೋದು ಕಲಿ. ನೀನು ಮಾತಾಡೋದು ಬೇಡ, ನೀನು ಹೇಳೋದು ಬೇಡ, ಕೇಳೋದು ಬೇಡ, ನಾವು ನಿನ್ನ ಬೈಯೋದು ಬೇಡ, ಒದಿಯೋದು ಬೇಡ. ನಿನ್ನ ಪಾಡಿಗೆ ನೀನಿರು, ನಮ್ಮ ಪಾಡಿಗೆ ನಾವಿರ್ತೀವಿ. ನಾನು ಏನೋ ಬಿಡು ಅಂತೇಳಿ ಇವತ್ತು ಬುದ್ಧಿ ಕಲ್ತ್ಕೊಂತಾಳೆ ಅಂತ ಒಂದು ಸರ್ಸಿ ನಿನಗೇನು ಬುದ್ಧಿ ಬರಲ್ಲ. ತಿಂದು ಮಾಡಿಕ್ತಾಳೆ ಮಾರಮ್ಮ, ಕೂಲಿ ಹೋಗ್ತಾಳೆ, ಅವಳ ಪಾಡಿಗಳು ಹೆಂಗೆ ಮಾಡ್ಕೊಂತಾಳೆ. ಅವಳದೇನು ಬಿಡು, ನನ್ನ ಪಾಡಿಗೆ ನಾನು ಇರೋಣ ಉಣ್ಕೊಂಡು ತಿನ್ಕೊಂಡಿದ್ದ ಅಲ್ಲಂಗೆ ಆಟ ಆಡ್ಕೊಂಡು ಊರೆಲ್ಲ ಸುತ್ತಾಡ್ಕೊಂಡು ಅಂಕು ಮಾತಾಡ್ಕೊಂಡು ಹಂಗೆ ಹಿಂಗೆ ಅಂತ ಬರೀ ನಮ್ಮ ಮರ್ಯಾದೆ ತಕ್ಕೊಂಡು ಓಡಾಡ್ತೀನಿ ಅಂತ ಹೇಳಿ ಮಾಡ್ತಾಳೆ. ಯಾರ್ದ ನಾಯ ಭಯ ಇರೋಳಾಗಿದ್ರೆ ಇವತ್ತು ನೋಡು ಅಪ್ಪ ಏನಂದನು, ನಮ್ಮಣ್ಣ ಏನಂದನು ಅಂತ ಯಾರ್ದ ನಾಯ ಭಯ ಇದ್ದಿದ್ರೆ ನೀನು ಹಿಂಗೆ ಮಾಡ್ತಿದ್ದೆ ನೀನು. ನಾಯ ಭಯ ಇಲ್ಲದ ಕಾಲ ನಂಗೆ ಮಾಡ್ತಿರೋದು. ಮನೆಯಾಗ ಯಾರನ್ನ ಇದ್ದಿದ್ರೆ ಉಗಳಾರು, ಯಾರು ಇಲ್ಲ ಹೇಳೋರು ಕೇಳೋರು, ಅದಕ್ಕೆ ಹಿಂಗೆ ಮಾಡ್ತೀಯ. ಸುಮ್ಮನೆ ಹೋಗೋದು ಕಲಿ ಇಲ್ಲಿಂದಾನ. ಇಷ್ಟು ಮಾನ ಮರ್ಯಾದೆ ಹಂಚ್ಕೋಬೇಕು. ಯಾರನ್ನ ಏನಂತಾರೋ ನಮ್ಮನ್ನು ಹಿಂಗೆ ಮಾಡಿದರೆ ಅಸೆಲೆ ಏನಂತಾರೆ, ನಾನು ಹಿಂಗೆ ಮಾಡಬಾರ್ದೆ, ಹಿಂಗೆ ಮಾತಾಡ್ಬೋದೆ ಅಂತ ಯೋಚನೆ ಮಾಡಿ ಮಾತಾಡಬೇಕು. ಒಂದಿಟ್ಟು ನೆರೆಯವರಿಗೆ ಹಂಜಬೇಕು. ನೆರೆವರೆ ಒಳ್ಳೆಯರಾಗಬೇಕು. ನೆರೆವರಿಯಾಗಿ ಒಳ್ಳೆಯರ ಅನ್ನಿಸ್ಕೊಂಡ್ರೆ ನಮ್ಗೆ ಅಂತ ಕಷ್ಟ ಆಗಾದ್ರೂ ನೆರೆವರೆಯರು ಆಗ್ತಾರೆ. ನಿನ್ನ ಬುದ್ಧಿ ಏನಂತ ತೋರಿಸಿದ್ರೆ ಯಾರೂ ಆಗಲ್ಲ, ನಿನ್ನ ಕಷ್ಟಕ್ಕೆ ಯಾರು ಬರಲ್ಲ. ನಿನ್ನ ತಳಂಬದು ಗೊತ್ತಾಗ್ಬಿಟ್ರೆ ಯಾರು ಬರಲ್ಲ, ನಿನ್ನ ಯಾರು ಮುಸ್ ನೋಡಲ್ಲ ಮುಂದೆ ಅಂತೇಳಿ. ನಿಂಗೆ ಎಂಥ ಬರಬಾರ್ದು ಬಂದೈತೆ ಅಂದ್ರೆ ನಿನ್ನ ಯಾರು ಮಾತಾಡ್ಸಲ್ಲ, ಯಾರು ಬರಲ್ಲ. ಏನಿಲ್ಲ ಅಂಥ ಪರಿಸ್ಥಿತಿ ಬರುತ್ತೆ, ನೀನೇ ಅನುಭವಿಸ್ಬೇಕಾಗುತ್ತಂಥ ಪರಿಸ್ಥಿತಿನ. ಅನುಭವಿಸ್ತೀನಿ ಹೇಳಿ, ನನಗೆ ಗೊತ್ತೈತೆ. ಯಾರೇನೇನು ಹೇಳೋದೇನು ಬೇಕಾಗಿಲ್ಲ. ನೀನೇನು ಹೇಳ್ಬೇಡ, ಚಡಂಟಿ ನೋಡಿ ಹೇಳಿರ್ತೀನಿ. ನೀನೇ ನನಗೆ ಬುದ್ಧಿ ಹೇಳೋ ಅಂಥ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತೈತೆ. ಇವಾಗೇನು ಯಾರಿಗೇನು ಬುದ್ಧಿ ಹೇಳ, ನಿಮ್ಮ ಸಾವುಕಾರಕ್ಕಿದ್ರೆ ನಿಮ್ಮ ಮನೆಯಾಗಿರಲಿ, ನಿಮ್ಮ ಮನೆಯಾಗೆ ನೀವು ಚೆನ್ನಾಗಿದ್ರೆ ನಿಮ್ಮ ಮನೆಯಾಗಿರ್ರಿ. ನನಗೆ ನಾವೆಲ್ಲ ಹೇಳ್ಬೇಡ್ರಿ, ನಿಮ್ಮ ಮನೆಗಳದಾಗಲಿ ಏನೇ ಆಗಲಿ ಯಾತು ಹೇಳ್ಬೇಡ್ರಿ. ನನಗೆ ನಿಮ್ಮ ಪಾಡಿಗೆ ನೀವಿರ್ರಿ, ನಮ್ಮ ಪಾಡಿಗೆ ನಾವಿರ್ತೀವಿ. ನೋಡತಕ್ಕ ನೋಡಿ ಮಾತುಗಳೆಲ್ಲ ಸಹಿಸ್ಕೊಂಬಕ್ಕಾಗ್ದಿಲ್ಲದಕ್ಕೆ ಮನೆಯಿಂದ ಹಸಿಗೆ ಹಾಕಿದ್ದೀನಿ. ಏನು ಮಾತಾಡ್ತಾಳೆ ಇವಾಗ, ಪುಕ್ಸಟೆದು ಎಲ್ಲ ಮಾಡಿರ್ತೀನಿ ತಿನ್ಕೊಂಡು ಓಡಾಡ್ತಾಳೆ. ಓಡಾಡ್ಕೊಂಡು ಇಲ್ಲಿ ಬರೀ ಮಾತಾಡ್ತಾಳೆ. ಅದಕ್ಕೋಸ್ಕರ ನನಗೆ ಸಿಟ್ಟು ಬಂದಿದ್ದಕ್ಕೆ ಸರಿಯಾಗಿ ಇವಳಿಗೆ ಇವಾಗ ಹೇಳ್ತಾ ಇದ್ದೀನಿ, ನಿನ್ನ ಮನೆಯಾಗಿರಲೇಬೇಡ ಅಂತೇಳಿ. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬರನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.